ಸಾಂಸ್ಕೃತಿಕ ನಗರಿಯಾಗಿ ಖ್ಯಾತಿ ಗಳಿಸಿರುವ ಮೈಸೂರು ಕಲೆ ಮತ್ತು ಕಲಾವಿದರ ತವರೂರಾಗಿದೆ. ಇಲ್ಲಿನ ಕರಕುಶಲನಗರ ಬಿಎಂ ಶ್ರೀನಗರ ಚಿತ್ರಕಲೆಯ ಕೇಂದ್ರವಾಗಿ ಮಿಂಚುತ್ತಿದೆ. ಈ ನಗರದ ಪ್ರತಿ ಮನೆಯೂ ಒಂದು ಕಲಾಕಾರಿಗರ ಕಾರ್ಖಾನೆಯಾಗಿದ್ದು, ಕಲಾವಿದರು ತಮ್ಮ ಕೈಚಳಕದಿಂದ ಜೀವನಕ್ಕೆ ಬಣ್ಣ ತುಂಬುತ್ತಿದ್ದಾರೆ. ಕರಕುಶಲನಗರದಲ್ಲಿ 900ಕ್ಕೂ ಹೆಚ್ಚು ಮನೆಗಳಿದ್ದು, ಇಲ್ಲಿ ವಾಸಿಸುವವರಿಗೆ ಚಿತ್ರಕಲೆಯೇ ಜೀವನಾಡಿಯಾಗಿದೆ. ಬಿಡುವಿನ ವೇಳೆಯಲ್ಲಿ ಕಲಾವಿದರು ಬಿಳಿಯ ಕಾಗದದ ಮೇಲೆ ಚಿತ್ರ ಬಿಡಿಸುತ್ತಾರೆ ಮತ್ತು ಮರದ ಹಲಗೆಗಳ ಮೇಲೆ ಕೆತ್ತನೆ ಮಾಡ್ತಾರೆ. ಶಿವ, ಪಾರ್ವತಿ, ಗಣೇಶ, ಲಕ್ಷ್ಮೀ, ಸರಸ್ವತಿ, ಹನುಮಂತ, ರಾಧಾಕೃಷ್ಣನಂತಹ ದೇವತೆಗಳ ಭಾವಚಿತ್ರಗಳು ಇವರ ಕೈವಡೆಯಿಂದ ಜನಮನ ಸೆಳೆಯುತ್ತವೆ. ರಾಧಾಕೃಷ್ಣನ ಬೃಂದಾವನ ಚಿತ್ರಗಳು ಮತ್ತು ಮರದ ಬಾಗಿಲುಗಳಿಗೆ ಕೆತ್ತನೆಯ ಕಲಾಕೃತಿಗಳು ವಿಶೇಷ ಬೇಡಿಕೆಯನ್ನ ಹೊಂದಿದೆ. ಈ ಕಲಾಕೃತಿಗಳು ಕೇವಲ ಮೈಸೂರಿಗೆ ಸೀಮಿತವಾಗಿಲ್ಲ. ಬೆಂಗಳೂರು, ಹಾಸನ, ತುಮಕೂರು, ಕೊಡಗು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಗ್ರಾಹಕರು ಇಲ್ಲಿಗೆ ಆಗಮಿಸಿ ಚಿತ್ರಗಳನ್ನು ಖರೀದಿಸುತ್ತಾರೆ. ಹೊಸದಾಗಿ ತೆರೆಯುವ ಕಂಪನಿಗಳು, ಹೋಟೆಲ್ಗಳು ಮತ್ತು ವ್ಯಾಪಾರಸ್ಥರು ತಮಗೆ ಬೇಕಾದ ಕಲಾಕೃತಿಗಳನ್ನು ಆರ್ಡರ್ ಮಾಡಿ ತಯಾರಿಸಿಕೊಳ್ತಾರೆ. ರಾಧಾಕೃಷ್ಣನ ಬೃಂದಾವನ ಚಿತ್ರವು ಗ್ರಾಹಕರಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿದೆ. ಕರಕುಶಲ ನಗರದಲ್ಲಿ ಕಲೆಗೆ ಮೊದಲ ಆದ್ಯತೆ. ಪ್ರತಿ ಮನೆಯ ಮುಂಭಾಗದಲ್ಲಿ ಮರದ ಹಲಗೆಗಳ ಮೇಲೆ ಕೆತ್ತನೆಯ ಕೆಲಸ ನಡೆಯುತ್ತಿರುತ್ತದೆ. ಕೆಲವರು ತಮ್ಮ ಮನೆಗಳನ್ನೇ ಚಿತ್ರಕಲೆಯ ಕಾರ್ಖಾನೆಯಾಗಿ ಪರಿವರ್ತಿಸಿದ್ದಾರೆ. ಕಲೆ ನಮ್ಮ ಜೀವನದ ಭಾಗ. ಯಾವುದೇ ಕಾರಣಕ್ಕೂ ಚಿತ್ರಕಲೆಯನ್ನ ಬಿಡುವುದಿಲ್ಲ ಎಂದು ಸ್ಥಳೀಯ ಕಲಾವಿದರೊಬ್ಬರು ಹೇಳ್ತಾರೆ. ಓಕೆ, ಇದು ಹುಡ್ಡಲ್ಲಿ ತಯಾರಿಸ್ತಾ ಇರೋದು? ಹೌದು, ಹುಡ್ಡಲ್ಲೇ ಮಾಡ್ತಾರೆ. ಕರಕುಶಲರ ಎಲ್ಲ ಕರಕುಶಲದವರೇ ಕೆಲಸ ಮಾಡೋದು, ಎಲ್ಲ ಕೆಲಸದವರೇ ಇರೋದಿಲ್ಲ. ನಾನು ಫಸ್ಟು 100 ಮನೆ ಬಂತು, ಆಮೇಲೆ ಇನ್ನ 200 ಮನೆ ಬಂತು, 100 ಆದ್ಮೇಲೆ 200 ಎಲ್ಲ ಟೋಟಲಿ 480 ಮನೆ ಇದೆ. ಇರೋದ್ರಲ್ಲಿ ಅಷ್ಟು ಜನನೂ ಯಾರು ಮಾಡ್ತಾ ಇಲ್ಲ. ಒಂದು 30% ಸಿಗ್ಬೋದು ಅಷ್ಟೇ. ಹುಡುಕಿದ್ರೆ ಒಂದು 30% ಸಿಗ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಈಗಲೂ ಟ್ರೈನಿಂಗ್ ಕೊಡ್ತಾವ್ರೆ. ಟ್ರೈನಿಂಗ್ ಅಂದ್ರೆ ಚೇಂಜ್ ಮಾಡ್ತಾ ಇರಬೇಕು. ಒಂದೇ ಬರೀ ಕಟಿಂಗ್ ಅನ್ನಂತಾನೆ ಆಫೀಸಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಲೇಡೀಸ್ ಹೆಣ್ಮಕ್ಳೇ ಹೋಗಿ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಹೇಳ್ಕೊಡಕ್ಕಾಗಲ್ಲ. ಕಲ್ತ್ಕೋಬೋದು, ಬಿಟ್ಕೊಳ್ಬೋದು. ಕಲೆ ಅಂದರೆ ಇದು ಇಂಪ್ರೂವ್ಮೆಂಟ್ ಅದರಲ್ಲೇ ಬರ್ತಾ ಇದ್ರೆ ಅದು ಕಲೆ ಉಳ್ಕೊಳ್ಳೋದು. ಇಷ್ಟು ಕಲ್ತ್ಕೊಂಡು ಬಿಟ್ಬಿಟ್ರೆ ಟ್ರೈನಿಂಗ್ ಮಾಡ್ಕೊಂಡು ಆಗಲ್ಲ. ಅವಾಗ ಇನ್ನು ಸ್ವಲ್ಪ ಜನ ಹೆಚ್ಚುತ್ತಾರೆ. ಈ ನಗರದ ಕಲಾವಿದರ ಕೈಚಳಕವು ಮೈಸೂರಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ. ಕರಕುಶಲ ನಗರವು ಕಲೆಯ ಮೂಲಕ ಜೀವನಕ್ಕೆ ಬಣ್ಣ ತುಂಬುವ ಜೊತೆಗೆ ರಾಜ್ಯಾದ್ಯಂತ ತನ್ನ ಕಲಾಕೃತಿಗಳಿಂದ ಗುರುತಿಸಿಕೊಂಡಿದೆ.